ಆತ್ಮೀಯ ಸ್ನೇಹಿತರೆ, ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನೆಲ್ ಬೆಂಗಳೂರು. ಈ ಚಾನೆಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ವಿಷಯ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 439 ಅಡಿಯಲ್ಲಿ ಜಾಮೀನು ಪಡೆಯುವ ವಿಷಯದ ಬಗ್ಗೆ. ಬೇಲ್ ಅಂಡರ್ ಸೆಕ್ಷನ್ 439 ಆಫ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಎಂಬ ವಿಷಯದ ಬಗ್ಗೆ ಮಾತಾಡೋಣ ಬನ್ನಿ. ಜಾಮೀನಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಅಥವಾ ನ್ಯಾಯಾಲಯದ ವಿಶೇಷ ಅಧಿಕಾರಗಳು. 1973 ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 439 ಅಡಿಯಲ್ಲಿ ಯಾವುದೇ ಅಪರಾಧ ಹೊಂದಿದ ಮತ್ತು ಬಂಧನದಲ್ಲಿರುವ ಜಾಮೀನು ನೀಡಲು ಸೆಷನ್ಸ್ ನ್ಯಾಯಾಲಯಗಳು ಮತ್ತು ಉಚ್ಚ ನ್ಯಾಯಾಲಯಗಳು ವಿಶೇಷ ಅಧಿಕಾರವನ್ನು ಹೊಂದಿವೆ. ಈ ನ್ಯಾಯಾಲಯಗಳು ಮಾತ್ರ ಈ ಕ್ರಿಯೆಗಳನ್ನು ಬಳಸಬಹುದು. ಒಬ್ಬ ವ್ಯಕ್ತಿ ಅಪರಾಧಿಕ ಕೃತ್ಯವೆಸಗಿ ಅರೆಸ್ಟ್ ಆಗಿರುವ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ನಂತಹ ಕೆಳ ನ್ಯಾಯಾಲಯವು ಜಾಮೀನು ನೀಡಲು ನಿರಾಕರಿಸಿದರೆ ಕೆಲವು ಪ್ರಕರಣಗಳಲ್ಲಿ ಸೆಷನ್ಸ್ ನ್ಯಾಯಾಲಯ ಅಥವಾ ಹೈಕೋರ್ಟ್ ಜಾಮೀನು ನೀಡಬಹುದು. ಬೇಲ್ ಅಂಡರ್ ಸೆಕ್ಷನ್ 439 ಆಫ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಈ ಸೆಕ್ಷನ್ ಏನು ಹೇಳುತ್ತದೆ? ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 439 ಇದು ಒಬ್ಬ ವ್ಯಕ್ತಿಯನ್ನು ಕಸ್ಟಡಿಯಲ್ಲಿಟ್ಟು ಅಪರಾಧದ ಆರೋಪ ಹೊರಿಸಿದ್ದರೆ ಹೈಕೋರ್ಟ್ ಅಥವಾ ಸೆಷನ್ಸ್ ಕೋರ್ಟ್ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು. ನ್ಯಾಯಾಲಯವು ಜಾಮೀನಿಗೆ ಸಂಬಂಧಪಟ್ಟಂತೆ ಕೆಲ ಷರತ್ತುಗಳನ್ನು ವಿಧಿಸಬಹುದು. ಉದಾಹರಣೆಗೆ ಹೊರದೇಶಕ್ಕೆ ಹೋಗದಂತೆ ಹಾಗೂ ಕೆಲ ಸ್ಥಳಗಳಿಂದ ದೂರವಿರುವುದು ಅಥವಾ ನಿಯಮಿತವಾಗಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗುವುದು ಇನ್ನಿತರ ಷರತ್ತುಗಳನ್ನು ವಿಧಿಸಬಹುದು. ಜಾಮೀನು ನೀಡುವಾಗ ಕೆಳ ನ್ಯಾಯಾಲಯವು ನಿಗದಿಪಡಿಸಿದ ಯಾವುದೇ ಷರತ್ತುಗಳನ್ನು ಹೈಕೋರ್ಟ್ ಅಥವಾ ಸೆಷನ್ಸ್ ನ್ಯಾಯಾಲಯವು ಬದಲಾಯಿಸಬಹುದು ಅಥವಾ ತೆಗೆದುಹಾಕಬಹುದು. 2018ರಲ್ಲಿ ಮಾಡಿದ ಬದಲಾವಣೆಗಳು. 2018ರಲ್ಲಿ ಸೆಕ್ಷನ್ 439ರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಭಾರತೀಯ ದಂಡ ಸಂಹಿತೆಯಲ್ಲಿ ಉಲ್ಲೇಖಿಸಿರುವಂತಹ ನಿರ್ದಿಷ್ಟ ಗಂಭೀರ ಅಪರಾಧಗಳಲ್ಲಿ ಆರೋಪಿಗಳಿಗೆ ಜಾಮೀನು ನೀಡುವ ಮೊದಲು ನ್ಯಾಯಾಲಯವು ಈ ವಿಷಯದ ಬಗ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ ತಿಳಿಸಬೇಕು. ಇದಲ್ಲದೆ ಕೆಲವು ಗಂಭೀರ ಅಪರಾಧಗಳ ಆರೋಪಿಗಳು ಜಾಮೀನಿಗೆ ಅರ್ಜಿ ಸಲ್ಲಿಸಿದಾಗ ದೂರು ಸಲ್ಲಿಸಿದ ವ್ಯಕ್ತಿ ಅಥವಾ ಅವರ ಪ್ರತಿನಿಧಿ ವಿಚಾರಣೆಯ ಸಮಯದಲ್ಲಿ ಹಾಜರಿರಬೇಕು. ಕಸ್ಟಡಿಯಲ್ಲಿ ಎಂದರೇನು? ಸೆಕ್ಷನ್ 439 ಅಡಿಯಲ್ಲಿ ಜಾಮೀನು ಪಡೆಯಲು ಒಬ್ಬ ವ್ಯಕ್ತಿಯು ಬಂಧನದಲ್ಲಿರಬೇಕು. ಇದರರ್ಥ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅಥವಾ ನ್ಯಾಯಾಲಯದ ಆದೇಶದಿಂದಾಗಿ ಬಂಧಿಸಿದ್ದಾರೆ. ಒಬ್ಬ ವ್ಯಕ್ತಿಯು ನ್ಯಾಯಾಲಯಕ್ಕೆ ಶರಣಾದಾಗ ಮತ್ತು ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಿದರೂ ಆರೋಪಿಯು ಇನ್ನೂ ಬಂಧನದಲ್ಲಿರುತ್ತಾನೆ ಎಂದು ಪರಿಗಣಿಸಲಾಗುತ್ತದೆ. ನ್ಯಾಯಾಲಯದ ಪ್ರಮುಖ ನಿರ್ಧಾರಗಳು. ನಿರಂಜನ್ ಸಿಂಗ್ ವರ್ಸಸ್ ಪ್ರಭಾಕರ್ ರಾಜಾರಾಮ್ ಕರೋಟೆ ಪ್ರಕರಣದಲ್ಲಿ ನ್ಯಾಯಾಧೀಶರು ಕಸ್ಟಡಿ ಎಂದರೆ ನ್ಯಾಯಾಲಯದ ನಿಯಂತ್ರಣದಲ್ಲಿರುವುದು ಮತ್ತು ಅದರ ಆದೇಶಗಳನ್ನು ಪಾಲಿಸುವುದು ಎಂದರ್ಥ ಎಂದು ಹೇಳಿದರು. ಹೆಚ್ಚುವರಿಯಾಗಿ ಸಂದೀಪ್ ಕುಮಾರ್ ಬಫ್ನಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರದಲ್ಲಿ ಬಂಧನದಲ್ಲಿರುವ ವ್ಯಕ್ತಿಯು ನೇರವಾಗಿ ಸೆಷನ್ಸ್ ಕೋರ್ಟ್ ಅಥವಾ ಹೈಕೋರ್ಟ್ನಿಂದ ಜಾಮೀನು ಪಡೆಯಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟ್ ಮತ್ತು ಸೆಷನ್ಸ್ ನ್ಯಾಯಾಲಯದ ವಿಶೇಷ ಅಧಿಕಾರಗಳು. ಸೆಕ್ಷನ್ 439 ಜಾಮೀನು ನೀಡಲು ಹೈಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ಗೆ ವಿಶೇಷ ಅಧಿಕಾರವನ್ನು ನೀಡುತ್ತದೆ. ಅವರು ಕೆಳ ನ್ಯಾಯಾಲಯಗಳು ನಿಗದಿಪಡಿಸಿದ ಷರತ್ತುಗಳನ್ನು ಬದಲಿಸಬಹುದು ಮತ್ತು ಹೊಸ ಷರತ್ತುಗಳನ್ನು ವಿಧಿಸಬಹುದು. ಆದಾಗ್ಯೂ ಅಪರಾಧವು ಎಷ್ಟು ಗಂಭೀರವಾಗಿದೆ ಮತ್ತು ವ್ಯಕ್ತಿಯು ತಪ್ಪಿಸಿಕೊಳ್ಳಲು ಅಥವಾ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಬಹುದೇ ಎಂದು ಪರಿಗಣಿಸುವಂತಹ ಅದೇ ತತ್ವಗಳನ್ನು ಪರಿಶೀಲಿಸಿ ಅನುಸರಿಸಬೇಕಾಗುತ್ತದೆ. ಜಾಮೀನು ನಿರಾಕರಣೆ. ಜಾಮೀನಿನ ಇತಿಹಾಸವು ಮ್ಯಾಗ್ನಾ ಕಾರ್ಟಾದ ಕಾಲಕ್ಕೆ ಹೋಗುತ್ತದೆ. ಯಾವುದೋ ಆರೋಪ ಮಾಡಿದ ಮಾತ್ರಕ್ಕೆ ಜನರನ್ನು ಜೈಲಿಗೆ ಹಾಕಬಾರದು ಎಂಬುದು ಹಳೆಯ ವಿಚಾರ. ಜಾಮೀನು ಶಿಕ್ಷೆಯಾಗಿ ಬಳಸಬಾರದು ಎಂದು ನ್ಯಾಯಾಲಯಗಳು ಹೇಳಿವೆ. ಜಾಮೀನು ನೀಡುವುದನ್ನು ರೂಢಿ ಎಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಗೆ ಗಂಭೀರವಾದ ಅಪರಾಧದ ಸಂದರ್ಭದಲ್ಲಿ ಅವನು ಅಥವಾ ಆಕೆಗೆ ಜಾಮೀನು ಪಡೆಯಲು ಸಾಧ್ಯವಾಗದಿರಬಹುದು. ಜಾಮೀನಿನ ಬಗ್ಗೆ ನಿರ್ಧರಿಸಲು ಅವರು ತಪ್ಪಿತಸ್ಥರೋ ಇಲ್ಲವೋ ಎಂದು ನ್ಯಾಯಾಲಯ ನಿರ್ಧರಿಸಬೇಕಾಗಿಲ್ಲ. ಅವರನ್ನು ಅಪರಾಧಕ್ಕೆ ಸಂಬಂಧಿಸಿದ ಅಂಶಗಳನ್ನು ಮತ್ತು ಸಾಕಷ್ಟು ಪುರಾವೆಗಳಿವೆಯೇ ಎಂದು ಅವರು ನೋಡಬೇಕಾಗುತ್ತದೆ. ಇತ್ತೀಚಿನ ಪ್ರಕರಣಗಳಲ್ಲಿ ಜಾಮೀನಿನ ಬಗ್ಗೆ ನಿರ್ಧರಿಸುವಾಗ ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿರಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಕಾಲಕಾಲಕ್ಕೆ ಹೇಳುತ್ತಾ ಬಂದಿವೆ. ಜಾಮೀನು ನೀಡಬೇಕೇ ಅಥವಾ ಬೇಡವೇ ಎಂಬುದರ ಬಗ್ಗೆ ಅವರು ಎಚ್ಚರಿಕೆಯಿಂದ ಯೋಚಿಸಬೇಕು. ಜಾಮೀನಿನ ಷರತ್ತುಗಳನ್ನು ಪೂರೈಸಲು ಸಂಬಂಧಿಸಿದ ವ್ಯಕ್ತಿಗಳಿಗೆ ಕಷ್ಟವಾಗುವುದಿಲ್ಲ. ಇಲ್ಲದಿದ್ದರೆ ಅದು ಜಾಮೀನು ನಿರಾಕರಿಸಿದಂತಾಗುತ್ತದೆ. ಪ್ರಿಯ ವೀಕ್ಷಕರೇ, ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನಲ್ ಬೆಂಗಳೂರು. ಈ ಚಾನಲ್ನಲ್ಲಿ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 439 ಬೇಲ್ ಅಂಡರ್ ಸೆಕ್ಷನ್ 439 ಆಫ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಎಂಬ ವಿಷಯದ ಕುರಿತು
ಮಾಹಿತಿಯು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಲು ಮರೆಯದಿರಿ. ನಮಸ್ಕಾರಗಳು.